ವೀಕ್ಷಕರೇ, ಈ ಒಂದು ಏಪ್ರಿಲ್ ತಿಂಗಳಿನಲ್ಲಿ ಮಿಥುನ ರಾಶಿಯವರ ಸಂಪೂರ್ಣವಾದಂತ ಮಾಸ ಭವಿಷ್ಯ ಅಂದ್ರೆ ಈ ತಿಂಗಳಿನಲ್ಲಿ ಮಿಥುನ ರಾಶಿಯವರಿಗೆ ನಿಮ್ಮ ಸಾಲದ ವಿಷಯದಲ್ಲಿ ಯಾವ ರೀತಿ ಈ ತಿಂಗಳು ನೀವು ಬದಲಾವಣೆಗಳನ್ನ ಕಾಣಬಹುದು, ಮತ್ತೆ ನೀವು ತೆಗೆದುಕೊಂಡಂತಹ ಸಾಲವನ್ನು ತೀರಿಸಲು ಯಾವ ಅವಕಾಶಗಳು ನಿಮಗೆ ಸಿಗಬಹುದು, ಇನ್ನು ಹಣದ ವಿಷಯದಲ್ಲಿ ನಿಮಗೆ ನೀವು ಮಾಡುತ್ತಿರುವಂತ ಒಂದು ಸಣ್ಣ ತಪ್ಪು ಏನು, ಈ ಸಮಯದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕಾದಂತ ಒಂದು ವಿಷಯ ಯಾವುದು, ಅದರ ಸಂಪೂರ್ಣವಾದಂತಹ ಮಾಹಿತಿಗಾಗಿ ಈ ವಿಡಿಯೋ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಆದರೆ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ನಿಮಗೆ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತ ವಿಡಿಯೋಗಳು ನೋಟಿಫಿಕೇಶನ್ ಮೂಲಕದಲ್ಲಿ ತಕ್ಷಣವೇ ಬಂದು ತಲುಪುತ್ತದೆ. ನೋಡಿ, ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಆಗಿರುವಂತ ಬುಧ 10ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಕೆಲಸ ಮತ್ತು ನಿರ್ಧಾರಗಳಲ್ಲಿ ಪ್ರಮುಖವಾದಂತ ಒಂದು ಬದಲಾವಣೆಗಳನ್ನ ಕಾಣಬಹುದು. ಮತ್ತೆ ಸೂರ್ಯ 10ನೇ ಮನೆಯಲ್ಲಿ ಇರುವುದರಿಂದ ಕೆಲಸದಲ್ಲಿ ಜವಾಬ್ದಾರಿ ಮತ್ತು ಒತ್ತಡ ಹೆಚ್ಚಾಗುತ್ತದೆ. ನಂತರ 11ನೇ ಮನೆಗೆ ಸೂರ್ಯ ಸಂಚಾರವನ್ನು ಮಾಡ್ತಾನೆ. ಇದಕ್ಕೆ ನಿಮ್ಮ ಶ್ರಮಕ್ಕೆ ಲಾಭ ಮತ್ತು ಒಂದಿಷ್ಟು ಗುರುತನ್ನ ಈ ಒಂದು ತಿಂಗಳಿನಲ್ಲಿ ತಂದುಕೊಡುತ್ತಾನೆ. ಇನ್ನು ಶುಕ್ರನು 11ನೇ ಮನೆಯಲ್ಲಿ ಇರುವುದರಿಂದ ಸ್ನೇಹಿತರ ಒಂದು ಸಹಾಯ ಮತ್ತು ಉತ್ತಮವಾದಂತ ಸಂಪರ್ಕಗಳು, ಹೊಸ ವ್ಯಕ್ತಿಗಳ ಪರಿಚಯ ಈ ತಿಂಗಳಿನಲ್ಲಿ ಕಂಡು ಬರುತ್ತೆ. ಇನ್ನು ನಿಮ್ಮ ಸಾಮಾಜಿಕ ವಲಯದಿಂದ ಒಂದಿಷ್ಟು ಲಾಭವಾಗುವಂತ ಸಾಧ್ಯತೆಗಳು ಇದೆ. ಶನಿ 8ನೇ ಮನೆಯಲ್ಲಿ ಇರುವುದರಿಂದ ತಡ ಮತ್ತು ಒತ್ತಡಗಳು ನಿಧಾನವಾಗಿ ಆಗುತ್ತದೆ, ಮತ್ತೆ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತದೆ ಆರ್ಥಿಕವಾಗಿ. ಮತ್ತೆ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ನಿಧಾನವಾಗಿ ಫಲ ಸಿಗುವ ಸಾಧ್ಯತೆಗಳಿದೆ. ಸ್ವಲ್ಪ ಅದನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಆದರೆ ಇದು ನಿಮ್ಮಲ್ಲಿ ಸಹನೆ ಮತ್ತು ಸ್ಥಿರತೆ ಇದ್ದರೆ ಮಾತ್ರ, ತಾಳ್ಮೆ ಇದ್ದರೆ ಮಾತ್ರ ಮುಂದಿನ ಯಶಸ್ಸಿನ ದಾರಿ ನಿಮಗೆ ಈ ತಿಂಗಳಿನಲ್ಲಿ ಕಂಡು ಬರುತ್ತೆ. ಇನ್ನು ಗುರು 9ನೇ ಮನೆಯಲ್ಲಿ ಇರುವುದರಿಂದ ಭಾಗ್ಯ ಸ್ಥಾನದಲ್ಲಿ ಬೆಂಬಲ ನೀಡುತ್ತಾನೆ. ಹಿರಿಯರ ಒಂದು ಮಾರ್ಗದರ್ಶನದಿಂದ ನಿಮ್ಮ ನಿರ್ಧಾರಗಳು ಸರಿಯಾದ ಒಂದು ದಿಕ್ಕಿಗೆ ಸಾಗುತ್ತವೆ. ಇನ್ನು ರಾಹು 10ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಕೆಲಸದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ನೀವು ಕಾಣಬಹುದು. ಹೊಸ ಅವಕಾಶಗಳು ಬಂದರೂ ಕೂಡ ಜಾಗ್ರತೆಯಿಂದ ಅದನ್ನ ನೀವು ಉಪಯೋಗ ಮಾಡ್ಕೋಬೇಕು. ಸ್ವಲ್ಪ ಏನಾದರೂ ನೀವು ಯಾಮಾರಿದರೆ ಬರುವಂತ ಕೆಲಸ ಕಾರ್ಯಗಳು ಕೈ ತಪ್ಪಿ ಹೋಗುವ ಸಾಧ್ಯತೆಗಳಿದೆ. ಸ್ವಲ್ಪ ಹುಷಾರಾಗಿರಿ. ಇನ್ನು ಕೇತು 4ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಮತ್ತೆ ಅಥವಾ ಒಳಗಿನ ಒಂದು ಗೊಂದಲ ಈ ತಿಂಗಳಿನಲ್ಲಿ ಕಂಡು ಬರುತ್ತೆ. ಮನಸ್ಸನ್ನ ಶಾಂತವಾಗಿ ಇಟ್ಟುಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ವೃತ್ತಿ ಜೀವನದಲ್ಲಿ ನೀವು ಮಾತನಾಡುವಾಗ ಮಾತುಗಳು ಸ್ವಲ್ಪ ಮುಖ್ಯವಾಗಿರುತ್ತೆ. ಸಣ್ಣ ತಪ್ಪು ನಿಮಗೆ ದೊಡ್ಡ ಒಂದಿಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಯಾವುದೇ ರೀತಿಯ ಒಂದು ಸಮಸ್ಯೆಗಳಾಗಿರಬಹುದು, ವಾದ ವಿವಾದಗಳಾಗಿರಬಹುದು, ಅಥವಾ ಬೇರೆಯವರಿಗೆ ತೊಂದರೆ ಕೊಡುವಂತದ್ದಾಗಿರ್ಬೋದು, ಇದರಿಂದ ಸ್ವಲ್ಪ ದೂರ ಇರುವಂತದ್ದು ಒಳ್ಳೆಯದು. ಇನ್ನು ಈ ತಿಂಗಳಿನಲ್ಲಿ ನೀವು ಕುಟುಂಬದಲ್ಲಿ ಒಂದಿಷ್ಟು ಶಾಂತವಾಗಿ ನಡೆದುಕೊಳ್ಳುವಂಥದ್ದು ಮುಖ್ಯ. ಹಣದ ವಿಷಯದಲ್ಲಿ ಸ್ವಲ್ಪ ನೀವು ನಿಯಂತ್ರಣ ಮತ್ತು ಖರ್ಚನ್ನ ಒಂದಿಷ್ಟು ಕಾಪಾಡಿಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸಾಧ್ಯವಾದಷ್ಟು ಹಣದ ಕಡೆ ಸ್ವಲ್ಪ ಗಮನ ಕೊಡಿ. ಸಾಲ ತೆಗೆದುಕೊಳ್ಳುವಂಥದ್ದು ಅಥವಾ ನೀವು ಸಾಲ ಬೇರೆಯವರಿಗೆ ಕೊಡುವಂಥದ್ದು, ಮತ್ತೆ ಕೊಟ್ಟು ಕೂಡ ಮೋಸ ಹೋಗುವಂಥದ್ದು, ಈ ರೀತಿ ಮಾಡಿಕೊಳ್ಳುವಂಥದ್ದು ಬೇಡ. ಈ ಒಂದು ಸಮಸ್ಯೆಯಿಂದ ಸ್ವಲ್ಪ ನೀವು ಹೊರಗೆ ಬರಬೇಕಾದ್ರೆ ಯೋಚನೆ ಮಾಡಿ ಹಣ ಕೊಡುವಂಥದ್ದು ಮತ್ತೆ ವ್ಯವಹಾರ ಮಾಡುವಂಥದ್ದು ಯೋಚನೆ ಮಾಡಿ ಕೊಡುವಂಥದ್ದು ಒಳ್ಳೆಯದು. ಇನ್ನು ಏಪ್ರಿಲ್ ತಿಂಗಳಿನಲ್ಲಿ ನೀವು ಮಾಡಬೇಕಾದಂತ ಪ್ರಮುಖವಾದಂತ ಒಂದು ಪರಿಹಾರಗಳು ಏನೆಂದರೆ, ಬುಧನ ಅನುಗ್ರಹಕ್ಕೆ ಬುಧವಾರದ ದಿನ ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಸಿರು ಹೂವು ಅರ್ಪಿಸಿ ಪ್ರಾರ್ಥನೆಯನ್ನ ಮಾಡಿ. ಇನ್ನು ಮನಃಶಾಂತಿಗೆ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಒಂದಿಷ್ಟು ಅರ್ಘ್ಯವನ್ನು ಅರ್ಪಿಸಿ ಕೆಲವು ನಿಮಿಷ ನೀವು ಶಾಂತವಾಗಿ ಕುಳಿತು ಧ್ಯಾನವನ್ನು ಮಾಡಿ. ಇನ್ನು ವೀಕ್ಷಕರೇ, ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಷಯವನ್ನು ಹಂಚಿಕೊಳ್ಳಿ. ಮತ್ತು ನಿಮ್ಮ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಈ ಸ್ಕ್ರೀನ್ ನಲ್ಲಿ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.